ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಬಂಧುಗಳಿಗೆ ಈ ಮೂಲಕ ನಮಸ್ಕಾರ, ಶುಭೋದಯ. ವಿಶೇಷವಾದಂತಹ ವಿಚಾರ ಅಂತಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ಯಾವುದೋ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ತಾವುಗಳು ವಿಶೇಷವಾಗಿ ಗಣಪತಿ ಪೂಜೆ ಆದಮೇಲೆ ಮಹಾಸಂಕಲ್ಪ ಅಂತ ಮಾಡಿಸ್ತಾರೆ. ಅದರಲ್ಲಿ ಪಂಚಾಂಗದ ವಿಚಾರವನ್ನು ಹೇಳ್ತಾರೆ. ಆವತ್ತಿನ ದಿವಸ ಶುಭವಾಗಿರಲಿ, ಈ ಒಂದು ಕಾರ್ಯ ಒಳ್ಳೆ ಫಲ ಕೊಡಲಿ ಅಂಥೇಳಿ ಅದನ್ನು ವಿಶೇಷವಾದಂತಹ ದಿವಸಗಳಲ್ಲೇ ಕೇಳಬೇಕು, ಹೇಳಬೇಕು ಅಂತೇನೇನಿಲ್ಲ. ಹಾಗಾಗಿ ಪ್ರತಿ ದಿವಸವೂ ಕೂಡ ಪಂಚಾಂಗ ಅನ್ನುವಂಥದ್ದು ಮೊಬೈಲಲ್ಲಿ ಸಿಗುತ್ತೆ, ಅಥವಾ ಕ್ಯಾಲೆಂಡ್ರಲ್ಲಿ ಇರುತ್ತೆ, ಅಥವಾ ಕೇಳಿ ತಿಳಿಬೋದು. ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ, ಇದನ್ನು ಪಂಚಾಂಗ ಅಂಥೇಳಿ ಹೇಳ್ತಾರೆ. ಇದನ್ನು ಕೇಳಿಸ್ಕೊಳ್ಳೋದ್ರಿಂದ ಅಥವಾ ಒಂದು ಓದೋದ್ರಿಂದ ಅವತ್ತಿನ ದಿವಸದ ಅಶುಭ ಫಲ ಅಂತೇನಿರುತ್ತೆ, ಅಕಸ್ಮಾತು ಅಂದರೆ ಶಕುನಗಳು, ಅದೆಲ್ಲವೂ ಕೂಡ ಖಂಡಿತವಾಗಲೂ ಪರಿಹಾರವಾಗಿ ಅವತ್ತಿನ ದಿವಸ ಶುಭವಾಗುತ್ತೆ. ಮತ್ತು ಎಷ್ಟೋ ಜಾತಕದ ಒಂದು ದುಷ್ಟಫಲ, ಕೆಟ್ಟ ಫಲಗಳು ಮತ್ತು ನಾಮಾಕ್ಷರ ಅಂದರೆ ಹೆಸರಿನಲ್ಲಿರ್ತಕ್ಕಂತಹ ದೋಷಾದಿಗಳು ಎಷ್ಟೋ ಪರಿಹಾರವಾಗಿ ಅವತ್ತಿನ ದಿವಸ ಶುಭವಾಗುತ್ತೆ. ಇಲ್ಲ ಅಂತಂದರೆ ಎಷ್ಟೇ ಒಂದು ದೃಷ್ಟಿ ತೆಗೆದುಹಾಕಿದ್ರೂ ಕೂಡ ಏನೋ ಒಂದು ತೊಂದರೆಗಳು, ಅಪಜಯ ಆ ರೀತಿ ಕಾಣ್ತಾ ಇರುತ್ತೆ. ಹಾಗಾಗಿ ಪಂಚಾಂಗ ಶ್ರವಣವನ್ನು ವಿಶೇಷವಾಗಿ ಹಿಂದೂಗಳಾದವರು ಪಂಚಾಂಗ ಶ್ರವಣವನ್ನು ಕೇಳಲೇಬೇಕು. ಕೇಳೋದ್ರಿಂದ ಅವತ್ತಿನ ದಿವಸದ ಒಂದು ಶುಭ ಫಲವನ್ನು ಖಂಡಿತವಾಗಲೂ ಪಡಿಬೋದು, ಮತ್ತು ವಿಘ್ನಗಳನ್ನು ಪರಿಹಾರ ಮಾಡ್ಕೋಬೋದು. ನಮಸ್ಕಾರ.